ಸೊ ಐ ಗೈಸ್ ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಚಾಂಪಿಯನ್ಸ್ ಟ್ರೋಫಿ 2025. ನಿಮಗೆಲ್ಲ ಗೊತ್ತಿರ್ಬೋದು ನ್ಯೂಜಿಲೆಂಡ್ ತಂಡದ ವಿರುದ್ಧ ನಮ್ಮ ಭಾರತ ತಂಡ ಫೈನಲ್ ಮ್ಯಾಚ್ ಆದರೆ ಆಡ್ತಾ ಇದೆ. ಇನ್ನು ಈ ಫೈನಲ್ ಮ್ಯಾಚ್ ಅಂತೂ ಪಕ್ಕ ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯದ ಬಗ್ಗೆ ಆಸ್ಟ್ರೇಲಿಯಾದ ದಿಗ್ಗಜರಾದ ಶೇನ್ ವಾಟ್ಸನ್ ಆಗಿರ್ಬೋದು, ಡೇವಿಡ್ ವಾರ್ನರ್ ಆಗಿರ್ಬೋದು, ರಿಕಿ ಪಾಂಟಿಂಗ್ ಆಗಿರ್ಬೋದು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತು ಎಸ್ಪೆಷಲಿ ಈ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾವ ತಂಡ ಫೈನಲ್ ಗೆಲ್ಲುತ್ತದೆ ಅಂತಾದರೆ ಹೇಳಿದ್ದಾರೆ. ಯಾರೆಲ್ಲ ಯಾವ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ಭಾರತ ಗೆಲ್ಲುತ್ತಾ ಇಲ್ವ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಮಾರ್ಚ್ 9ನೇ ತಾರೀಕು ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯ ಆದರೆ ನಡೀತಾ ಇದೆ. ಅದು ದುಬೈನಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ಪಂದ್ಯ ಬಂದುಬಿಟ್ಟು ದುಬೈ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಆದರೆ ನಡೀತಾ ಇದೆ ಮತ್ತು ನಮ್ಮ ಭಾರತ ತಂಡ ಒಂದು ಎಂಡಿಂದ ಬಂದುಬಿಟ್ಟು ನಮ್ಮ ಭಾರತ ತಂಡ ಲೀಗ್ ಸ್ಟೇಜ್ ಆಗಿರ್ಬೋದು, ಸೆಮಿಫೈನಲ್ ಮ್ಯಾಚ್ ಆಗಿರ್ಬೋದು, ಎರಡರಲ್ಲೂ ಕೂಡ ಭರ್ಜರಿ ಪ್ರದರ್ಶನ ಕೊಟ್ಟು ಫೈನಲ್ಗಾದರೆ ಬಂದಿದೆ. ಆದರೆ ಲೀಗ್ ಸ್ಟೇಜಲ್ಲಿ ಬಂದುಬಿಟ್ಟು ನ್ಯೂಜಿಲೆಂಡ್ ತಂಡ ಒಂದೇ ಒಂದು ಮ್ಯಾಚ್ ಆದರೆ ಸೋತಿದೆ, ಅದು ನಮ್ಮ ಭಾರತದ ವಿರುದ್ಧ. ಇನ್ನು ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ನಮ್ಮ ಭಾರತಕ್ಕೆ. ನ್ಯೂಜಿಲೆಂಡ್ ತಂಡ ಆ ಕಡೆಯಿಂದ ಸೆಮಿಫೈನಲಲ್ಲಿ ಸೌತ್ ಆಫ್ರಿಕಾ ವಿರುದ್ಧ 360 ರನ್ಗಳನ್ನು ಹೊಡೆದು 50 ರನ್ನಿಂದ ಗೆದ್ದುಕೊಂಡಾದರೆ ಬರ್ತಾ ಇದ್ದಾರೆ ಫೈನಲ್ಗೆ. ಆ ಕಾರಣದಿಂದಾಗಿ ನ್ಯೂಜಿಲೆಂಡ್ ಕೂಡ ಅದೇ ಥರ ಕಾಂಪಿಟೇಷನ್ ಕೊಡೋ ತಂಡ ಅಂತಲೇ ಹೇಳ್ಬೋದು. ಇನ್ನು ನ್ಯೂಜಿಲೆಂಡ್ ಮತ್ತು ನಮ್ಮ ಭಾರತ ತಂಡ ಫೀಲ್ಡಿಂಗ್, ಬೌಲಿಂಗ್, ಬ್ಯಾಟಿಂಗ್ ಎಲ್ಲ 3 ಡಿಪಾರ್ಟ್ಮೆಂಟಲ್ಲೂ ಕೂಡ ಸಖತ್ತಾಗಿ ಆಡ್ತಾ ಇದ್ದಾರೆ. ಆ ತಂಡದಲ್ಲಿರುವಂಥ ಫೀಲ್ಡರ್ಸ್ ಕೂಡ ಅದೇ ಥರ ಕ್ವಿಕ್ ಆಗಿದ್ದಾರೆ ಮತ್ತು ನಮ್ಮ ಭಾರತದ ತಂಡದಲ್ಲಿರುವಂಥ ಫೀಲ್ಡರ್ಸ್ ಕೂಡ ಅದೇ ಥರ ಕ್ವಿಕ್ ಆಗಿದ್ದಾರೆ. ಇನ್ನು ನಮ್ಮ ಬ್ಯಾಟರ್, ಮಿಡಲ್ ಆರ್ಡರ್ ಬ್ಯಾಟರ್ ಆಗಿರ್ಬೋದು, ಓಪನರ್ಸ್ ಆಗಿರ್ಬೋದು ಎಲ್ಲ ಫಾರ್ಮ್ಗೆ ಆದರೆ ಬಂದಿದ್ದಾರೆ. ಇನ್ನು ನ್ಯೂಜಿಲೆಂಡ್ ತಂಡದಲ್ಲೂ ಕೂಡ ಕೇನ್ ವಿಲಿಯಮ್ಸನ್ ಸೆಂಚುರಿ ಆದರೆ ಹೊಡೆದಿದ್ದಾರೆ, ಟಾಮ್ ಲಾಥಮ್ ಕೂಡ ಸೆಂಚುರಿ ಹೊಡೆದರು ಮತ್ತು ಸಚಿನ್ ರವೀಂದ್ರ ಅಂತೂ 2 ಸೆಂಚುರಿ ಆದರೆ ಹೊಡೆದಿದ್ದಾರೆ. ಆ ಕಾರಣದಿಂದಾಗಿ ನ್ಯೂಜಿಲೆಂಡ್ ತಂಡ ಅಂತೂ ಬಲಿಷ್ಠವಾಗಿದೆ ಅಂತಲೇ ಹೇಳ್ಬೋದು. ಬ್ಯಾಟಿಂಗಲ್ಲಿ, ಬೌಲಿಂಗಲ್ಲೂ ಕೂಡ ಅದೇ ಥರ ಫಾರ್ಮ್ಗೆ ಬಂದಿದ್ದಾರೆ. ಮ್ಯಾಟ್ ಹೆನ್ರಿ ಆಗಿರ್ಬೋದು, ಅವರಿಗೆ ಸಪೋರ್ಟ್ ಕೊಟ್ಟಂಥ ಸ್ಯಾಂಟ್ನರ್ ಕೂಡ ಸಖತ್ತಾಗಿ ಸ್ಪಿನ್ ಎಲ್ಲ ಮಾಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಸ್ವಲ್ಪ ಕಾಟ ಕೊಡೋ ಚಾನ್ಸಸ್ ಆದರೆ ಇದೆ. ನಮ್ಮ ಟೀಮ್ ಇಂಡಿಯಾದ ಬೌಲಿಂಗ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ ಹಾರ್ದಿಕ್ ಪಾಂಡ್ಯ ಕೂಡ ಬೌಲಿಂಗ್ ಮಾಡ್ತಿರೋ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾ ಪೇಸರ್ಸ್ ಆಗಿರ್ಬೋದು, ಸ್ಪಿನ್ನರ್ಸ್ ಆಗಿರ್ಬೋದು ತುಂಬ ಬಲಿಷ್ಠವಾಗಿದೆ. 2 ತಂಡಗಳು ಹೋಲಿಸಿಕೊಂಡ್ರೆ 2 ತಂಡಗಳು ಕೂಡ ಬಲಿಷ್ಠವಾಗಿವೆ ಅಂತಲೇ ಹೇಳ್ಬೋದು. ಇನ್ನು ಈ ಫೈನಲ್ ತಂಡಗಳ ಬಗ್ಗೆ ಆಸ್ಟ್ರೇಲಿಯಾದ ಮಾಜಿ ಆಟಗಾರ ಆದಂಥ ರಿಕ್ಕಿ ಪಾಂಟಿಂಗ್ ಅವರು ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನೋಡೋದಾಯಿತು ಅಂತಂದರೆ, ನನಗೆ ಒಂದೇ ಒಂದು ಆಸೆ ಇತ್ತು, ಅದು ಏನಪ್ಪ ಅಂತಂದರೆ ಸ್ಟೀವ್ ಸ್ಮಿತ್ ಅವರ ನೇತೃತ್ವದಲ್ಲಿ ನಮ್ಮ ಆಸ್ಟ್ರೇಲಿಯಾ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲುತ್ತೆ ಅಂತ ಆಸೆ ಇತ್ತು. ಆದರೆ ನಮ್ಮ ತಂಡ ಬಂದುಬಿಟ್ಟು ಸೆಮಿಫೈನಲಲ್ಲಿ ಭಾರತದ ವಿರುದ್ಧ ಸೋತು ಎಲಿಮಿನೇಟ್ ಆದರೆ ಆಗಿದೆ. ಆದರೆ ಈಗ ಭಾರತ ಮತ್ತು ನ್ಯೂಜಿಲೆಂಡ್ ತಂಡ 2-2 ಕೂಡ ಅದೇ ಥರ ಸ್ಟ್ರಾಂಗ್ ಆಗಿವೆ. ಈ 2 ತಂಡಗಳು ಹೋಲಿಸಿಕೊಂಡ್ರೆ ಭಾರತ ಸ್ವಲ್ಪ ಮೇಲ್ಗೈ ಇದೆ ಮತ್ತು ಭಾರತ ತಂಡ ನನ್ನ ಪ್ರಕಾರ ಭಾರತ ತಂಡ ಗೆಲ್ಬೋದು ಮತ್ತು ನನ್ನ ಆಸೆಯೂ ಕೂಡ ಭಾರತ ಗೆಲ್ಬೋದು. ಯಾಕಂತಂದರೆ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ ಈ ಚಾಂಪಿಯನ್ಸ್ ಟ್ರೋಫಿ ಬರಲಿ ಭಾರತಕ್ಕೆ ಎಂದು ರಿಕಿ ಪಾಂಟಿಂಗ್ ಆದರೆ ಹೇಳಿದ್ದಾರೆ. ಇನ್ನು ಡೇವಿಡ್ ವಾರ್ನರ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ಭಾರತ ತಂಡ ಕೂಡ ಫೈನಲ್ಗೆ ಬಂದಿರೋ ಕಾರಣದಿಂದಾಗಿ ಭಾರತ ತುಂಬ ಸ್ಟ್ರಾಂಗ್ ಆಗಿದೆ, ನ್ಯೂಜಿಲೆಂಡ್ ಕೂಡ ಅದೇ ಥರ ಸ್ಟ್ರಾಂಗ್ ಆಗಿದೆ ಮತ್ತು ನನಗೆ ಒಂದು ಆ್ಯಂಗಲಿಂದ ನೋಡೋದಾಯಿತು ಅಂತಂದರೆ ಭಾರತ ತಂಡ ಒಂದು ಕೈ ಮೇಲೆ ಇದೆ ಮತ್ತು ಬ್ಯಾಟಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು ಸ್ವಲ್ಪ ನ್ಯೂಜಿಲೆಂಡ್ ಅವರು ಫೀಲ್ಡಿಂಗಲ್ಲೇ ಮೇಲ್ಗೈ ಇದ್ದರೆ ನಮ್ಮ ಭಾರತ ತಂಡ ಬಂದುಬಿಟ್ಟು ಬ್ಯಾಟಿಂಗ್ ಮತ್ತು ಬೌಲಿಂಗಲ್ಲೂ ತುಂಬ ಸ್ಟ್ರಾಂಗ್ ಇದ್ದಾರೆ. ಆ ಕಾರಣದಿಂದಾಗಿ ಭಾರತ ಗೆಲ್ಬೋದು ಮತ್ತು ನನಗೂ ಕೂಡ ಅದೇ ಆಸೆ ಇದೆ, ಭಾರತ ಗೆಲ್ಲಬೇಕನ್ನೋ ಆಸೆ ಇದೆ ಎಂದು ಡೇವಿಡ್ ವಾರ್ನರ್ ಆದರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಬಂದುಬಿಟ್ಟು ನಮ್ಮ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತಾ ಇಲ್ವಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.